ಈಶಾನ್ಯ ಕರ್ನಾಟಕದ ಜಿಲ್ಲೆಗಳು ಸಮೃದ್ಧ ಕೃಷಿ ವೈವಿಧ್ಯತೆ ಹೊಂದಿದ ಪ್ರದೇಶಗಳು. ತುಂಗಭದ್ರಾ ಅಣೆಕಟ್ಟೆಯಿಂದಾಗಿ ಮತ್ತು ಕೃಷ್ಣಾ ನದಿ ಕಾಲುವೆಗಳಿಂದ ವರ್ಷದ 2 ಋತುಗಳಲ್ಲಿ ಇಲ್ಲಿ ಹಸಿರು ನಳನಳಿಸುತ್ತದೆ. ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿಗಳು ಈ ಭಾಗದ ಜಿಲ್ಲೆಗಳಾಗಿವೆ. ಕೃಷಿ ಪ್ರದೇಶ ಹೊರತುಪಡಿಸಿದರೆ ಎಲ್ಲೆಡೆ ಕಲ್ಲುಗುಡ್ಡಗಳು ಸಾಮಾನ್ಯ. ಈಶಾನ್ಯ ಅರೆಮಲೆನಾಡು ವಲಯ, ಈಶಾನ್ಯ ಒಣವಲಯ ಮತ್ತು ಉತ್ತರ ಒಣವಲಯಗಳ ವ್ಯಾಪ್ತಿಯಲ್ಲಿ ಈ ಜಿಲ್ಲೆಗಳು ಹರಡಿಕೊಂಡಿವೆ. ಕಡಿಮೆ ಮಳೆ, ಗರಿಷ್ಠ ಉಷ್ಣಾಂಶ ಮತ್ತು ಫಲವತ್ತಾದ ಕೆಂಪು ಹಾಗೂ ಕಪ್ಪು ಭೂಮಿಗಳು ಈ ಭಾಗದ ವಿಶೇಷತೆಗಳು. ನೀರಾವರಿಯಲ್ಲಿ ಭತ್ತ ಮತ್ತು ಹತ್ತಿ ಪ್ರಮುಖ ಬೆಳೆಗಳು. ಜೋಳ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ, ಮೆಣಸಿನಕಾಯಿ ಮುಂತಾದವು ಮಹತ್ವದ ಬೆಳೆಗಳಾಗಿವೆ. ಇನ್ನು ತೋಟದ ಬೆಳೆಗಳಾದ ಮೊಸಂಬಿ, ಮಾವು, ದಾಳಿಂಬೆ, ಪೇರಲ, ಚಿಕ್ಕು, ಮಲ್ಲಿಗೆ, ಕನಕಾಂಬರ ಮುಂತಾದವು ಅಲ್ಲಲ್ಲಿ ಕಂಡುಬರುತ್ತವೆ. ಈಶಾನ್ಯ ಕರ್ನಾಟಕದ ಈ ಜಿಲ್ಲೆಗಳು ಸ್ವಾತಂತ್ರ್ಯಕ್ಕೆ ಮೊದಲು ಹೈದರಾಬಾದ್ನ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದವು. ಈ ಭಾಗದ ವನಭೂಮಿ ಕೃಷಿಯ ಸಂಶೋಧನೆಗೆಂದು 1932ರಲ್ಲಿ ರಾಯಚೂರಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಯಿತು. ತುಂಗಭದ್ರಾ ನೀರಾವರಿ ಯೋಜನೆ ಬಂದ ನಂತರ ಇದು ಎಣ್ಣೆಕಾಳು ಸಂಶೋಧನೆಯ ಮುಖ್ಯ ಸಂಶೋಧನಾ ಕೇಂದ್ರವೆಂದು ಗುರುತಿಸಲ್ಪಟ್ಟಿತು. ನಂತರ 1964ರಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಸ್ಥಾನ ಪಡೆದು ಈಶಾನ್ಯ ಕರ್ನಾಟಕದ ಎಲ್ಲ ಪ್ರಮುಖ ಬೆಳೆಗಳ ಸಂಶೋಧನೆಯಲ್ಲಿ ನಿರತವಾಯಿತು. ಇದೀಗ ಇದು 6 ಜಿಲ್ಲೆಗಳ ವ್ಯಾಪ್ತಿಯ ಮುಖ್ಯ ಸಂಶೋಧನಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಕೃಷಿ ಶಿಕ್ಷಣದ ವಿಷಯಕ್ಕೆ ಬಂದರೆ 1969ರಲ್ಲಿ ರಾಯಚೂರು ಆವರಣದಲ್ಲಿ ಕೃಷಿ ತಾಂತ್ರಿಕ ಸಂಸ್ಥೆ ಸ್ಥಾಪನೆಯಾಗಿ ಅಗ್ರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಶಿಕ್ಷಣ ಆರಂಭವಾಯಿತು. ನಂತರ ಇದನ್ನು 1987ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೃಷಿ ತಂತ್ರಜ್ಞಾನ ಮಹಾವಿದ್ಯಾಲಯವಾಗಿ ಮೇಲ್ದರ್ಜೆಗೇರಿಸಿ ಬಿಟೆಕ್ ಕೃಷಿ ತಾಂತ್ರಿಕತೆ ಪದವಿ ಶಿಕ್ಷಣ ಆರಂಭಿಸಲಾಯಿತು. ಅದೇ ರೀತಿ 1984ರಲ್ಲಿ ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಭಾಗದ ವಿಶಿಷ್ಟ ಹವಾಮಾನ ಮತ್ತು ಕೃಷಿ ಪದ್ಧತಿಗಳ ಕಾರಣದಿಂದ ಪ್ರತ್ಯೇಕ ಕೃಷಿ ವಿಶ್ವವಿದ್ಯಾಲಯ ಬೇಕೆಂಬ ಕೂಗು ಈ ಭಾಗದ ಜನತೆಯಿಂದ ಕೇಳಿಬಂತು. ಹಾಗಾಗಿ ಕರ್ನಾಟಕ ಕಾಯ್ದೆ ಸಂಖ್ಯೆ 10/2010 ಮಾನ್ಯ ರಾಜ್ಯಪಾಲರ ಅಧಿಸೂಚನೆಯ ಮೂಲಕ ದಿನಾಂಕ 22 ನವೆಂಬರ್ 2008ರಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಸ್ತಿತ್ವಕ್ಕೆ ಬಂತು. ಬೆಂಗಳೂರು ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳ ನಂತರ ಕರ್ನಾಟಕ ರಾಜ್ಯದ 3ನೇ ಕೃಷಿ ವಿಶ್ವವಿದ್ಯಾಲಯ ಇದಾಗಿದೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಹೀಗೆ 3 ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಕೃಷಿ ವಿಜ್ಞಾನದ ಎಲ್ಲ ವಿಭಾಗಗಳು ಮತ್ತು ಕೃಷಿ ತಾಂತ್ರಿಕತೆಯಲ್ಲಿ ಶಿಕ್ಷಣ ನೀಡುತ್ತಿದೆ. ಈ ಎಲ್ಲ ವಿಷಯಗಳಲ್ಲಿ ಮೂಲಭೂತ ಮತ್ತು ಅನ್ವಯಿಕ ಸಂಶೋಧನೆಗಳನ್ನು ನಡೆಸುತ್ತಿದೆ. ಕೃಷಿ ಸಂಶೋಧನೆಯ ಫಲಿತಾಂಶಗಳನ್ನು ರೈತ ಸಮುದಾಯಕ್ಕೆ ತಲುಪಿಸಲು ವಿಸ್ತರಣಾ ಜಾಲವನ್ನು ಸ್ಥಾಪಿಸಿಕೊಂಡಿದೆ. ಈ ಭಾಗದ ರೈತ ಸಮುದಾಯದ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟವನ್ನು ಸುಧಾರಿಸುವುದು ಈ ಕೃಷಿ ವಿಶ್ವವಿದ್ಯಾಲಯದ ಗುರಿಯಾಗಿರುತ್ತದೆ. ಕೃಷಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಗಳ ಮೂಲಕ ರೈತರ ಬಾಳು ಹಸನಾಗಿಸುವುದು ಈ ಕೃಷಿ ವಿಶ್ವವಿದ್ಯಾಲಯದ ಬದ್ಧತೆಯಾಗಿದೆ. ತನ್ನ ಗುರಿ ಸಾಧನೆಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು, ಸಂಸ್ಥೆಗಳು, ಖಾಸಗಿ ಕೃಷಿ ಪ್ರಯೋಗಾಲಯಗಳು ಮತ್ತು ಸರಕಾರೇತರ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ.
ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಕರ್ಷಕ ರೀತಿಯಲ್ಲಿ ಅದ್ಭುತವಾಗಿ ಬೆಳೆದು ಅನೇಕ ಸಾಧನೆಗಳನ್ನು ಮಾಡಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶವು 6 ಜಿಲ್ಲೆಗಳಿಂದ ಕೂಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ರಂಗದಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿರುವ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಕೃಷಿಯಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿದ್ದು, ಅತ್ಯಂತ ಮುಖ್ಯವಾಗಿ ಹೇಳಬೇಕೆಂದರೆ ಈ ಭಾಗದಲ್ಲಿ ಬೆಳೆಯುವ ಭತ್ತ ಮತ್ತು ದ್ವಿದಳ ಧಾನ್ಯಗಳ ಕಣಜಗಳೆಂದೇ ಪ್ರಸಿದ್ಧಿ ಪಡೆದಿದೆ. ಈ ಭಾಗದ ಶಿಕ್ಷಣ ತಜ್ಞರ, ಹಿರಿಯರ, ಜನಪ್ರತಿನಿಧಿಗಳ ಮತ್ತು ಮುಖ್ಯವಾಗಿ ರೈತರ ಆಸೆಯಂತೆ ಈ ಭಾಗದ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಕೃಷಿ ಶಿಕ್ಷಣವನ್ನು ಒದಗಿಸುವ ಮೊದಲ ಆದ್ಯತೆ ಇದೆ. ಮತ್ತು ಈ ಭಾಗದ ರೈತರಿಗೆ ಅವರಿಗೆ ತಿಳಿಯುವಂತೆ ಕೃಷಿ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡುವುದು ಅತ್ಯಂತ ಮುಖ್ಯವಾದ ಕಾರ್ಯಗಳನ್ನು ವಿಶ್ವವಿದ್ಯಾಲಯ ನಿರೂಪಿಸಿದೆ. ಈ ಒಂದು ಚಿತ್ರದ ಮುಖಾಂತರ ಈ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಆದ ಬೆಳವಣಿಗೆಗಳನ್ನು ತಮಗೆ ತಿಳಿಸುವ ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಕೃಷಿ ಶಿಕ್ಷಣ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ರಾಯಚೂರು, ಗುಲ್ಬರ್ಗಾ ಮತ್ತು ಭೀಮರಾಯನಗುಡಿ ಆವರಣಗಳಲ್ಲಿ ಕೃಷಿ ಶಿಕ್ಷಣ ನಡೆಸಲಾಗುತ್ತಿದೆ. ಗುಲ್ಬರ್ಗದಲ್ಲಿ ಕೃಷಿ ಮಹಾವಿದ್ಯಾಲಯವನ್ನು 2010-11ರಲ್ಲಿ ಸ್ಥಾಪಿಸಲಾಗಿದ್ದು ಬಿಎಸ್ಸಿ ಕೃಷಿ ಪದವಿ ಶಿಕ್ಷಣ ನಡೆಯುತ್ತಿದೆ. ಇನ್ನೊಂದು ಪ್ರಮುಖ ಆವರಣವಾದ ಭೀಮರಾಯನಗುಡಿಯಲ್ಲಿ ಬಿಎಸ್ಸಿ ಕೃಷಿ ಮತ್ತು ಕೃಷಿ ಡಿಪ್ಲೊಮಾಗಳು ನಡೆಯುತ್ತಿವೆ. ಅತ್ಯಾಕರ್ಷಕ ಕಟ್ಟಡ, ವಿಶಾಲ ಶಾಂತ ವಾತಾವರಣ, ಇಲ್ಲಿ ಅತ್ಯುತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಿದೆ. ಇನ್ನು ವಿಶ್ವವಿದ್ಯಾಲಯ ನೆಲೆಗೊಂಡಿರುವ ರಾಯಚೂರು ಮುಖ್ಯ ಆವರಣದಲ್ಲಿ ಬಿಎಸ್ಸಿ ಕೃಷಿ, ಬಿಟೆಕ್ ಕೃಷಿ ತಾಂತ್ರಿಕತೆ, ಕೃಷಿ ಡಿಪ್ಲೊಮಾ ಮತ್ತು ಕೃಷಿ ತಾಂತ್ರಿಕತೆ ಡಿಪ್ಲೊಮಾಗಳು ನಡೆಯುತ್ತಿವೆ. ಇವುಗಳೊಂದಿಗೆ ಕೃಷಿ ಮತ್ತು ಕೃಷಿ ತಾಂತ್ರಿಕತೆಯ ವಿವಿಧ ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳು ಈ ಮುಖ್ಯ ಆವರಣದಲ್ಲಿ ನಡೆಯುತ್ತಿವೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೊಠಡಿಗಳು ಮತ್ತು ಬೋಧನಾ ಪರಿಕರಗಳನ್ನು ಒದಗಿಸಲಾಗಿದೆ. ಇಂಟರಾಕ್ಟಿವ್ ಬೋರ್ಡ್, ಎಲ್ಸಿಡಿ ಪ್ರೊಜೆಕ್ಟರಿನಂಥ ಆಧುನಿಕ ದೃಶ್ಯ ಶ್ರವಣ ಸಾಧನಗಳನ್ನು ಬಳಸಲಾಗುತ್ತಿದೆ. ವಿದ್ಯಾರ್ಥಿಗಳು ಹೆಚ್ಚು ಸ್ಪರ್ಧಾತ್ಮಕವಾಗಲು ಇದು ಸಹಕಾರಿಯಾಗಿದೆ. ಇವೆಲ್ಲವುಗಳಿಂದಾಗಿ ರಾಯಚೂರು ಕೃಷಿ ಮಹಾವಿದ್ಯಾಲಯಕ್ಕೆ ಗುಣಮಟ್ಟಕ್ಕಾಗಿನ ISO 9001-2008 ಪ್ರಮಾಣ ಪತ್ರ ಲಭ್ಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಜಾಗತಿಕ ವಿದ್ಯಮಾನಗಳೊಂದಿಗೆ ಸತತ ಸಂಪರ್ಕದಲ್ಲಿರಲು ಅನುವಾಗುವಂತೆ ವ್ಯವಸ್ಥಿತ ವಿಶಾಲ ವಾಚನಾಲಯ ಸ್ಥಾಪಿಸಲಾಗಿದೆ. ಇಲ್ಲಿ ಎಲ್ಲ ಮಹತ್ವದ ರಾಷ್ಟ್ರೀಯ, ಅಂತರರಾಷ್ಟ್ರೀಯ ನಿಯತಕಾಲಿಕಗಳು ಮತ್ತು ಪುಸ್ತಕಗಳು ಲಭ್ಯವಿವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ ನಿರ್ಮಿಸಲಾಗಿದೆ. ಅಂತರ್ಜಾಲ ಸಂಪರ್ಕಕ್ಕೆ ಪ್ರತ್ಯೇಕ ಸರ್ವರ್ ಮತ್ತು 100ಕ್ಕೂ ಹೆಚ್ಚು ಕಂಪ್ಯೂಟರ್ಗಳು ಇಲ್ಲಿ ಬಳಕೆಯಲ್ಲಿವೆ. ಇನ್ನು ಎಲ್ಲೆಡೆಯಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ರಾಷ್ಟ್ರೀಯ ಸೇವಾ ಯೋಜನೆ ಮುಂತಾದ ಚಟುವಟಿಕೆಗಳು ನಡೆಯುತ್ತವೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸರ್ವ ಸುಸಜ್ಜಿತ ಪ್ರಯೋಗಾಲಯಗಳು ಲಭ್ಯವಿವೆ. ಮಣ್ಣು ವಿಜ್ಞಾನ ವಿಭಾಗದ ಬಹುಮೂಲಧಾತು ಪ್ರಯೋಗಾಲಯ ಅವುಗಳಲ್ಲೊಂದು. ಉನ್ನತ ತಾಂತ್ರಿಕತೆಯ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯವಿದೆ. ಅಂತೆಯೇ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯವಿದ್ದು ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದ ವಿವಿಧ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನಗಳು ಇಲ್ಲಿ ಲಭ್ಯ. ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿಯೇ ಡಿಪ್ಲೊಮಾ, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿವೆ. ಅಂತೆಯೇ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡುವ ಅತಿಥಿಗಳು ಮತ್ತು ವಿಜ್ಞಾನಿಗಳಿಗೆ ಅತಿಥಿ ಗೃಹ ಹಾಗೂ ರೈತರುಗಳಿಗೆ ವಸತಿಯ ವ್ಯವಸ್ಥೆ ಇದೆ. ವಿಜ್ಞಾನಿಗಳು ಮತ್ತು ಅಧಿಕಾರಿಗಳಿಗೆ ಆವರಣದಲ್ಲಿಯೇ ನವೀನ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ.
ಎಲ್ಲರ ಅನುಕೂಲಕ್ಕಾಗಿ ವಿಶಾಲವಾದ ಕ್ರೀಡಾಂಗಣ ಸಿದ್ಧವಿದೆ. ಅಪರೂಪಕ್ಕೆಂಬಂತೆ ಹೊನಲು ಬೆಳಕಿನ ಬಾಸ್ಕೆಟ್ಬಾಲ್ ಕೋರ್ಟ್ ಇಲ್ಲಿದೆ. ಬ್ಯಾಡ್ಮಿಂಟನ್ ಹಾಗೂ ಇನ್ನಿತರ ಕ್ರೀಡೆಗಳಿಗಾಗಿ ಒಳಾಂಗಣ ಕ್ರೀಡಾಂಗಣ ಲಭ್ಯವಿದೆ. ಕೃಷಿ ವಸ್ತು ಸಂಗ್ರಹಾಲಯದ ಸ್ಥಾಪನೆಗಾಗಿ ಈ ಆಕರ್ಷಕ ಕಟ್ಟಡದ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತಿದೆ. ರಾಯಚೂರು ಮುಖ್ಯ ಆವರಣದಲ್ಲಿ ಕೆಲ ವಿದೇಶಿ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಶಿಕ್ಷಣ ಪಡೆಯುತ್ತಿದ್ದಾರೆ. ಇವರಿಗಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ವಸತಿ ವ್ಯವಸ್ಥೆ ನಿರ್ಮಿಸಲಾಗಿದೆ. ಇವರ ಕಷ್ಟ ಸುಖಗಳನ್ನು ನಿಯಮಿತವಾಗಿ ಸ್ವತಃ ಕುಲಪತಿಗಳು ವಿಚಾರಿಸುತ್ತಾರೆ. ಕೃಷಿ ಸಂಶೋಧನೆ. ಕೃಷಿಯ ವಿವಿಧ ವಿಷಯಗಳ ಮೂಲಭೂತ ಮತ್ತು ಅನ್ವಯಿಕ ಸಂಶೋಧನೆ ಕೃಷಿ ವಿಶ್ವವಿದ್ಯಾಲಯದ ಮೂಲ ಉದ್ದೇಶಗಳಲ್ಲೊಂದು. ಇದಕ್ಕಾಗಿ ರಾಯಚೂರು ಆವರಣದಲ್ಲಿ ಮುಖ್ಯ ಸಂಶೋಧನಾ ಕೇಂದ್ರವಿದೆ. ಇಲ್ಲಿ ಇತರೆಲ್ಲ ಸೌಲಭ್ಯಗಳೊಂದಿಗೆ ಉನ್ನತ ತಾಂತ್ರಿಕತೆಯ ಜೈವಿಕ ಪ್ರಯೋಗಾಲಯವಿದೆ. ವಿವಿಧ ಬೆಳೆ, ತಳಿ, ತಂತ್ರಜ್ಞಾನಗಳ ಪರೀಕ್ಷೆಗೆ ವಿಶಾಲವಾದ ಪ್ರಯೋಗ ಕ್ಷೇತ್ರ ಲಭ್ಯವಿದೆ. ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು ಮತ್ತು ಇತರೆ ವಿಜ್ಞಾನಿಗಳು ಕಾಲಕಾಲಕ್ಕೆ ಪ್ರಯೋಗ ತಾಕುಗಳಿಗೆ ಭೇಟಿ ನೀಡಿ ಪ್ರಗತಿಯ ಪರಿಶೀಲನೆ ನಡೆಸುತ್ತಾರೆ. ಇದರೊಂದಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಗುಲ್ಬರ್ಗಾ, ರದ್ದೇವಾಡಗಿ, ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ, ಕವಡಿಮಟ್ಟಿ, ಮಾಳನೂರು, ಬೀದರ್ ಜಿಲ್ಲೆಯ ಬೀದರ್, ರಾಯಚೂರು ಜಿಲ್ಲೆಯ ದಡೇಸುಗೂರು, ಬಳ್ಳಾರಿ ಜಿಲ್ಲೆಯ ಹಗರಿ, ಸಿರಗುಪ್ಪ ಮತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಕೃಷಿ ವಿಶ್ವವಿದ್ಯಾಲಯ ಆದ ನಂತರ 4 ವರ್ಷಗಳಲ್ಲಿ ಕೃಷಿ ಸಂಶೋಧನೆ ಬಹಳ ಮಹತ್ವದ ಒಂದು ಪರಿಣಾಮಕಾರಿಯಾಗಿ ಸಂಶೋಧನೆಯನ್ನು ನಿರ್ವಹಿಸಿದೆ. ಈ 4 ವರ್ಷದಲ್ಲಿ ಒಟ್ಟಿಗೆ 74 ತಂತ್ರಜ್ಞಾನಗಳನ್ನು ಹೊರತಂದಿದೆ. ಅದರಲ್ಲಿ ಬೆಳೆ ಅಭಿವೃದ್ಧಿಯಲ್ಲಿ 9, ಬೆಳೆ ಉತ್ಪಾದನೆಯಲ್ಲಿ 17, ಬೆಳೆ ಸಂರಕ್ಷಣೆಯಲ್ಲಿ 27, ಬೆಳೆ ತಂತ್ರಜ್ಞಾನ ಮತ್ತು ತಾಂತ್ರಿಕತೆಯಲ್ಲಿ 14 ಹಾಗೂ ತೋಟಗಾರಿಕೆ ವಿಜ್ಞಾನಗಳಲ್ಲಿ 2, ಪಶು ವಿಜ್ಞಾನದಲ್ಲಿ 5, ಒಟ್ಟಿಗೆ 74 ತಾಂತ್ರಿಕಗಳನ್ನು ಹೊರತಂದಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಲವು ಬೆಳೆಗಳಲ್ಲಿ ತಳಿ ಹೈಬ್ರಿಡ್ಗಳನ್ನು ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸುತ್ತಿದೆ. ಭದ್ರಾ ಸೂರ್ಯಕಾಂತಿ ಹೈಬ್ರಿಡ್ ಇದು ನಂಜಾಣು ರೋಗ ಮತ್ತು ಬೂದಿ ರೋಗಗಳನ್ನು ತಾಳಿಕೊಂಡು ಹೆಕ್ಟೇರಿಗೆ 20 ರಿಂದ 25 ಕ್ವಿಂಟಾಲ್ ಇಳುವರಿ ನೀಡಬಲ್ಲದು. TS3R ತೊಗರಿ ತಳಿ ಇದೊಂದು ದಪ್ಪಕಾಳಿನ ಮಧ್ಯಮಾವಧಿ ತಳಿಯಾಗಿದ್ದು ಸೊರಗು ರೋಗ ಮತ್ತು ಬಂಜೆ ರೋಗದ ವಿರುದ್ಧ ನಿರೋಧಕ ಶಕ್ತಿ ಹೊಂದಿದೆ. ಹೆಕ್ಟೇರಿಗೆ 14 ರಿಂದ 18 ಕ್ವಿಂಟಾಲ್ ಇಳುವರಿ ನೀಡುವ ಈ ತಳಿ ಸ್ಥಳೀಯ ತಳಿಗಳ ಜಾಗದಲ್ಲಿ ವ್ಯಾಪಕವಾಗಿ ಪ್ರಚಲಿತಕ್ಕೆ ಬಂದಿದೆ. ಗಂಗಾವತಿ ಸೋನಾ ಇದು ಈ ಭಾಗದ ನೀರಾವರಿ ಪ್ರದೇಶಗಳಲ್ಲಿ ಅತಿ ಶೀಘ್ರ ಜನಪ್ರಿಯವಾದ ಮಧ್ಯಮಾವಧಿ ಭತ್ತದ ತಳಿ. ಇದು ಬೆಂಕಿ ರೋಗ, ಕಂದು ಚುಕ್ಕೆ ರೋಗ ಮತ್ತು ಕಂದು ಜಿಗಿಹುಳು ಸಮಸ್ಯೆ ಸಹಿಸಿಕೊಳ್ಳಬಲ್ಲದು. ಅಲ್ಲದೆ ಸವಳು ಭೂಮಿಯಲ್ಲೂ ಉತ್ತಮ ಬೆಳೆ ಬರುತ್ತದೆ. ಗಂಗಾವತಿ ಸೋನಾ ಹೆಕ್ಟೇರಿಗೆ 75 ರಿಂದ 87 ಕ್ವಿಂಟಾಲ್ ಇಳುವರಿ ಕೊಡಬಲ್ಲದು. RAHS 14 ಹತ್ತಿ ತಳಿ ಸವಳು ಭೂಮಿಯನ್ನು ಸಹಿಸಿ ಬೆಳೆಯಬಲ್ಲ ಈ ಹತ್ತಿ ತಳಿ ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಾಲ್ ಇಳುವರಿ ಕೊಡುತ್ತದೆ. BGS 9 ಹೆಸರು ತಳಿ ಇದೊಂದು ಬೂದಿ ರೋಗ ನಿರೋಧಕ ಹೆಸರು ತಳಿಯಾಗಿದ್ದು ಹೆಕ್ಟೇರಿಗೆ 12 ರಿಂದ 17 ಕ್ವಿಂಟಾಲ್ ಇಳುವರಿ ಕೊಡಬಲ್ಲದು. ಇದು ಯಂತ್ರದಿಂದ ಕಟಾವು ಮಾಡಲು ಸೂಕ್ತವಾಗಿದೆ. ಖಾದರ್ ಮಾವು ತಳಿ ಇದೊಂದು ಮಧ್ಯಮ ಗಾತ್ರದ ಬಹುದಿನಗಳ ಕೊಯ್ಲೋತ್ತರ ತಾಳಿಕೆ ಹೊಂದಿದ ಸಂಸ್ಕರಣೆಗೆ ಸೂಕ್ತವಾದ ಮಾವು ತಳಿ.
ಇದು ಹೆಕ್ಟೇರಿಗೆ 20 ಟನ್ ಇಳುವರಿ ಕೊಡಬಲ್ಲದು. ಕೃಷಿ ವಿಸ್ತರಣೆ. ಸಂಶೋಧನೆಯ ಫಲಿತಾಂಶಗಳನ್ನು ರೈತ ಸಮುದಾಯಕ್ಕೆ ತಲುಪಿಸಲು ಮತ್ತು ಸೂಕ್ತ ತರಬೇತಿಗಳನ್ನು ಸಂಘಟಿಸಿ ಕೃಷಿಯಲ್ಲಿ ಉನ್ನತಿ ಸಾಧಿಸಲು ಕೃಷಿ ವಿಶ್ವವಿದ್ಯಾಲಯವು ಸದೃಢ ಕೃಷಿ ವಿಸ್ತರಣಾ ಜಾಲವನ್ನು ರೂಪಿಸಿಕೊಂಡಿದೆ. ಇದರ ಪ್ರಮುಖ ಅಂಗ ಕೃಷಿ ವಿಜ್ಞಾನ ಕೇಂದ್ರಗಳ ವ್ಯವಸ್ಥೆ. ರಾಯಚೂರು ಮುಖ್ಯ ಆವರಣ, ಬೀದರ್, ಗುಲ್ಬರ್ಗಾ, ರದ್ದೇವಾಡಗಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮತ್ತು ಬಳ್ಳಾರಿ ಜಿಲ್ಲೆಯ ಹಗರಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಮೂಲಕ ರೈತರಿಗೆ ಕಾಲಕಾಲಕ್ಕೆ ಸೂಕ್ತ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅಲ್ಲದೆ ಕೃಷಿ ಮತ್ತಿತರ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳಿಗೆ ತರಬೇತಿ ಮತ್ತು ಪುನರ್ಮನನ ಕಾರ್ಯಾಗಾರಗಳನ್ನು ಆಗಾಗ ನಡೆಸಲಾಗುತ್ತದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಗೆ ಸುಸಜ್ಜಿತ ಪ್ರಯೋಗಾಲಯವಿದೆ. ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರುಗಳು ರೈತರ ಹೊಲಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುತ್ತಾರೆ. ಅಲ್ಲದೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು, ಹೊಸ ಬೆಳೆ, ತಳಿ, ತಂತ್ರಜ್ಞಾನಗಳ ಕ್ಷೇತ್ರ ಪರೀಕ್ಷೆ, ಮಾಹಿತಿ ಕೈಪಿಡಿ, ಕಿರು ಪುಸ್ತಕಗಳ ಪ್ರಕಟಣೆ ಮುಂತಾದ ಹಲವು ಕಾರ್ಯಗಳು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ನಡೆಯುತ್ತದೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರವು ತನ್ನ ಸಂಘಟಿತ ಯಶಸ್ವಿ ಕಾರ್ಯಾಚರಣೆಯಿಂದಾಗಿ 2005-6ನೇ ಸಾಲಿನ ದೇಶದ ಅತ್ಯುತ್ತಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಶಸ್ತಿಯನ್ನು ಪಡೆದಿದೆ. ಅಂತೆಯೇ ಕ್ಷೇತ್ರ ಮಟ್ಟದಲ್ಲಿ ಕೃಷಿ ವಿಸ್ತರಣೆಗೆ ನೆರವಾಗಲು ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ, ಬಳ್ಳಾರಿ ಜಿಲ್ಲೆಯ ಹಡಗಲಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ವಿಸ್ತರಣಾ ಶಿಕ್ಷಣ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಕೃಷಿ ಮತ್ತು ಇತರ ಅಭಿವೃದ್ಧಿ ಇಲಾಖೆಗಳ ವಿಸ್ತರಣಾ ಸಿಬ್ಬಂದಿಗೆ ತರಬೇತಿ ನೀಡುವುದು ಮತ್ತು ಯುವ ರೈತರು ಮತ್ತು ರೈತ ಮಹಿಳೆಯರಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕಸುಬುಗಳ ಬಗ್ಗೆ ತರಬೇತಿ ನೀಡುವುದು. ಪ್ರತಿ ವರ್ಷ ಕೃಷಿ ಕ್ಷೇತ್ರೋತ್ಸವಗಳು, ಕೃಷಿ ಮೇಳಗಳನ್ನು ಆಯೋಜಿಸಿ ನವೀನ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟು ಅವುಗಳ ಉಪಯೋಗದ ಬಗ್ಗೆ ಮನವರಿಕೆ ಮಾಡಿಕೊಡುವುದು ಕೂಡ ಉದ್ದೇಶವಾಗಿರುತ್ತೆ. ಯಶಸ್ವಿ ರೈತರು ಮತ್ತು ಪ್ರಗತಿಪರ ರೈತರನ್ನು ಪ್ರೋತ್ಸಾಹಿಸಲು 6 ಜಿಲ್ಲೆಗಳಿಂದ ಒಟ್ಟು 12 ಜನ ಆರಿಸಿ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಯನ್ನು ಕೃಷಿ ಮೇಳದಲ್ಲಿ ನೀಡಲಾಗುತ್ತಿದೆ. ಘಟಿಕೋತ್ಸವದಲ್ಲಿ ರೈತ ವಿಜ್ಞಾನಿಯ ಪ್ರಶಸ್ತಿ ಕೂಡ ಕೊಡಲಾಗುತ್ತಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ಹಲವು ಯಶಸ್ವಿ ಕೃಷಿ ತಂತ್ರಜ್ಞಾನಗಳನ್ನು ತನ್ನ ವಿಸ್ತರಣಾ ಜಾಲದ ಮೂಲಕ ಜನಪ್ರಿಯಗೊಳಿಸುತ್ತಿದೆ. ಭತ್ತ ನಾಟಿ ಯಂತ್ರ. ಭತ್ತ ನಾಟಿಗೆ ಕಾರ್ಮಿಕರ ಕೊರತೆ ನೀಗಿಸಲು 2 ಮಾದರಿಗಳ ಭತ್ತ ನಾಟಿ ಯಂತ್ರಗಳನ್ನು ರೈತರಿಗೆ ಪರಿಚಯಿಸಿದೆ. ಭತ್ತದ ನೇರ ಬಿತ್ತನೆ. ಭತ್ತದಲ್ಲಿ ನಾಟಿಗೆ ಬದಲು ನೇರ ಬಿತ್ತನೆ ತಂತ್ರಜ್ಞಾನವನ್ನು ರೈತರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಇದೀಗ ಈ ವಿಧಾನ 20,000 ಹೆಕ್ಟೇರ್ ಬೆಳೆ ಪ್ರದೇಶಕ್ಕೆ ವಿಸ್ತರಿಸಿದೆ. ತೊಗರಿಯಲ್ಲಿ ನಾಟಿ ವಿಧಾನ. ತೊಗರಿಯಲ್ಲಿ ಬಿತ್ತನೆಗೆ ಬದಲು ನರ್ಸರಿಯಲ್ಲಿ ತಯಾರಿಸಿಕೊಂಡ ಸಸಿಗಳನ್ನು ಹೊಲದಲ್ಲಿ ನಾಟಿ ಮಾಡುವ ವಿಧಾನ ರೂಪಿಸಲಾಗಿದೆ. 76% ಹೆಚ್ಚಿನ ಇಳುವರಿ ನೀಡಬಲ್ಲ ಈ ವಿಧಾನ ಇದೀಗ ಸುಮಾರು 2,000 ಹೆಕ್ಟೇರ್ ಪ್ರದೇಶಗಳಿಗೆ ಪಸರಿಸಿದೆ. ಪಾಲಿಟನಲ್ ಡ್ರೈಯರ್. ಕೃಷಿ ವಿಶ್ವವಿದ್ಯಾಲಯದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ಕೊಡುಗೆಯಾದ ಪ್ಲಾಸ್ಟಿಕ್ ಸೌರಗೂಡು ತುಂಬಾ ಜನಪ್ರಿಯವಾಗಿದೆ. ವಿವಿಧ ಫಸಲುಗಳನ್ನು ಧೂಳಿನಿಂದ ರಕ್ಷಿಸಿ ಸ್ವಚ್ಛವಾಗಿ ಮತ್ತು ಶೀಘ್ರವಾಗಿ ಒಣಗಿಸಲು ಇದು ಸಹಕಾರಿಯಾಗಿದೆ. ಲೇಸರ್ ಲೆವೆಲ್ಲರ್. ಇಳಿಜಾರು ಹೊಲವನ್ನು ಸಮತಟ್ಟಾಗಿಸಲು ಅಥವಾ ಅಗತ್ಯ ಇಳಿಜಾರು ನಿರ್ಮಿಸಲು ಇದು ಬಳಕೆಯಾಗುತ್ತದೆ. ಅಂತಾರಾಷ್ಟ್ರೀಯ ತಂತ್ರಜ್ಞಾನವನ್ನು ಸರಳೀಕರಿಸಿ ರೈತರಿಗೆ ಪರಿಚಯಿಸಲಾಗುತ್ತಿದೆ.
ನಿಖರ ಕೃಷಿ. ಕೃಷಿ ಒಳಸುರಿಗಳನ್ನು ಅಗತ್ಯಕ್ಕೆ ತಕ್ಕಷ್ಟೇ ಬಳಸಿ ಖರ್ಚು ಕಡಿಮೆ ಮಾಡಿ ಅತ್ಯಧಿಕ ಇಳುವರಿ ಮತ್ತು ಲಾಭ ಗಳಿಸಲು ನಿಖರ ಕೃಷಿ ಪ್ರಯೋಗಾಲಯ ಸ್ಥಾಪಿಸಲಾಗಿದೆ. ಈ ವ್ಯವಸ್ಥೆ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ರೈತರ ಬಳಕೆಗೆ ಮುಕ್ತವಾಗಿದೆ. ಸಮಗ್ರ ಕೃಷಿ ಪದ್ಧತಿ. ರೈತರಿಗೆ ಸಮಗ್ರ ಕೃಷಿ ಪದ್ಧತಿಯ ಸಂಕ್ಷಿಪ್ತ ಪರಿಚಯ ನೀಡುವ ಮಾದರಿ ಘಟಕವನ್ನು ರಾಯಚೂರು ಆವರಣದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕುಕ್ಕುಟ ಪಾಲನೆ, ಮೀನು ಸಾಕಣೆ ಹೀಗೆ ಸಮಗ್ರ ಕೃಷಿ ಪದ್ಧತಿಯ ಎಲ್ಲ ಮಜಲುಗಳನ್ನು ನಿರೂಪಿಸಿ ನಿರ್ವಹಿಸಲಾಗುತ್ತಿದೆ. ಇಸ್ಯಾಪ್ ತಂತ್ರಜ್ಞಾನ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ದೊಡ್ಡ ಹೆಸರು, ಮೆಚ್ಚುಗೆ ಗಳಿಸಿಕೊಟ್ಟ ತಂತ್ರಜ್ಞಾನ ಇಸ್ಯಾಪ್. ರೈತರ ಹೊಲದಿಂದ ರೋಗ ಕೀಟ ಸಮಸ್ಯೆಗಳ ವಿವರಗಳನ್ನು ಕ್ಷಣ ಮಾತ್ರದಲ್ಲಿ ದೃಶ್ಯ ಸಂದೇಶದ ಮೂಲಕ ತಜ್ಞರಿಗೆ ತಲುಪಿಸಿ ಪರಿಹಾರ ಸೂಚಿಸುವುದು ಈ ವ್ಯವಸ್ಥೆಯ ಮುಖ್ಯಾಂಶ. ಈ ತಂತ್ರಜ್ಞಾನವನ್ನು ದೇಶದ ಇತರ ವಿಶ್ವವಿದ್ಯಾಲಯಗಳು ಮತ್ತು ಇಲಾಖೆಗಳು ಅಳವಡಿಸಲು ಮುಂದೆ ಬಂದಿರುವುದು ಇಸ್ಯಾಪ್ ತಂತ್ರಜ್ಞಾನದ ಉಪಯುಕ್ತತೆಯನ್ನು ದೃಢೀಕರಿಸುತ್ತದೆ. ಬೀಜೋತ್ಪಾದನಾ ಘಟಕ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ತನ್ನ ಬೀಜ ಘಟಕದ ಮೂಲಕ ಹಲವಾರು ಬೆಳೆ ತಳಿಗಳ ಬೀಜಗಳನ್ನು ವಿಶ್ವವಿದ್ಯಾಲಯದ ವಿವಿಧ ಆವರಣಗಳ ಕ್ಷೇತ್ರಗಳಲ್ಲಿ ಮತ್ತು ರೈತರ ಹೊಲಗಳಲ್ಲಿ ಉತ್ಪಾದಿಸುತ್ತಿದೆ. ಇದರಲ್ಲಿ ತೊಗರಿ, ಹೆಸರು, ಉದ್ದು, ಕಡಲೆ, ಭತ್ತ, ಸೂರ್ಯಕಾಂತಿ, ಶೇಂಗಾ ಮುಂತಾದ ಬೆಳೆಗಳ ತಳಿವರ್ಧಕ ಬೀಜ, ಮೂಲ ಬೀಜ, ಪ್ರಮಾಣಿತ ಬೀಜ ಮತ್ತು ನಿಜ ಬೀಜಗಳು ಸೇರಿವೆ. ಉತ್ಪಾದನೆಯಾದ ಬೀಜಗಳನ್ನು ಈ ಸಂಸ್ಕರಣಾ ಘಟಕದಲ್ಲಿ ಶುದ್ಧೀಕರಿಸಿ, ಸಂಸ್ಕರಿಸಿ ಪ್ರಯೋಗಾಲಯದಲ್ಲಿ ಬೀಜ ಮೊಳಕೆಯ ಪರೀಕ್ಷೆ ನಡೆಸಿ ಆಸಕ್ತ ರೈತರಿಗೆ ಮಾರಾಟ ಮಾಡಲಾಗುತ್ತದೆ. ಇದೀಗ ವಾರ್ಷಿಕ ಸುಮಾರು 50,000 ಕ್ವಿಂಟಾಲ್ಗೂ ಹೆಚ್ಚಿನ ಬೀಜ ಉತ್ಪಾದನೆಯಾಗಿ ಮಾರಾಟವಾಗುತ್ತಿದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹಲವು ಗಣ್ಯರು ಭೇಟಿ ನೀಡಿದ್ದರು. ಹೀಗೆ ಅತ್ಯಲ್ಪ ಅವಧಿಯಲ್ಲಿ ಈ ನೂತನ ಕೃಷಿ ವಿಶ್ವವಿದ್ಯಾಲಯವು ಬೆಳೆದು ನಿಂತ ರೀತಿ ಎಲ್ಲರನ್ನೂ ಅಚ್ಚರಿಪಡಿಸಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಕರ್ತೃತ್ವ ಶಕ್ತಿ, ಉದ್ದೇಶ ಸಾಧನೆಗೆ ಪ್ರಾಮಾಣಿಕ ಕಳಕಳಿ ಮತ್ತು ಎಲ್ಲರನ್ನೂ ಒಂದಾಗಿಸಿ ಒಟ್ಟಿಗೆ ಕರೆದೊಯ್ಯುವ ನಾಯಕತ್ವವಿದ್ದರೆ ಇಂಥ ಸಾಧನೆ ಸಾಧ್ಯ ಎಂಬುದನ್ನು ರಾಯಚೂರು ಕೃಷಿ ವಿಶ್ವವಿದ್ಯಾಲಯವು ನಿರೂಪಿಸಿದೆ. ಮುಂದೆ ಕೂಡ ಈ ಸಾಧನೆಯ ಓಟ ಇನ್ನಷ್ಟು ವೇಗದೊಂದಿಗೆ ಮುಂದೆ ಸಾಗಲಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಆಗಲಿ ಎಂಬುದು ಈ ಭಾಗದ ರೈತ ಸಮುದಾಯದ ಮತ್ತು ಸರ್ವರ ಆಶಯವಾಗಿದೆ.